ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪಾ ಅಂದರೆ, JDS ಸಭೆಯಲ್ಲಿ ಸಿದ್ದರಾಮಯ್ಯ ಪ್ರತ್ಯಕ್ಷ. DK ಶಿವಕುಮಾರ್ ಅಣಿಯಲು ಒಂದಾದರ ರಾಜಕೀಯ ಶತ್ರುಗಳು. ಎಸ್ ವೀಕ್ಷಕರೇ, ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೂ ಗೊತ್ತು, ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿಯವರ ಮಧ್ಯದಲ್ಲಿ ನಡೆದಂಥ ರಾಜಕೀಯ ಕೆಸರಾಟದ ದೊಂಬರಾಟ. ಯಾಕಪ್ಪ ಇದು ರಾಜಕೀಯ ಕೆಸರಾಟ ದೊಂಬರಾಟ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ಹೋಗ್ತಾ ಎಲ್ಲ ವಿಷಯಗಳನ್ನು ಹೇಳ್ತೀನಿ. ಸಿದ್ದರಾಮಯ್ಯನವರು JDS ಸಭೆಗೆ ಯಾಕೆ ಬಂದರು, ಅಲ್ಲಿ ನಡೆದಂಥ ಹೋಟೆಲಲ್ಲಿ ನಡೆದಂಥ ಮಾತುಕತೆಗಳು ಏನು, ಎಲ್ಲ ಪ್ರತಿಯೊಂದು ವಿಷಯವನ್ನು ಡೀಟೇಲ್ ಆಗಿ ಹೇಳಬೇಕು ಅಂತಲೇ ನಾನು ಬಂದಿದ್ದೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ ವೀಕ್ಷಕರೇ. ಸಿದ್ದರಾಮಯ್ಯನವರು JDSನಲ್ಲಿ ಇದ್ದಾಗ ಉಪಮುಖ್ಯಮಂತ್ರಿಯಾಗಿ ಅಧಿಕಾರನ ವಹಿಸ್ಕೊಂಡು ಆಡಳಿತ ಮಾಡಿದ್ರು. ಆದರೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಅಂದಾಗ JDS ಮೇಲೆ ಇದೇ ಸಿದ್ದರಾಮಯ್ಯನವರು ಮುನ್ಸ್ಕೊಂಡು ಕೋಪ ಮಾಡಿಕೊಂಡು JDS ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಆಗಿದ್ರು. ಅದಾದ ಮೇಲೆ ನಡೆದಂಥ ರಾಜಕೀಯ ಕೆಸರಾಟ ಅಂದರೆ ಏನಪ್ಪ ಅಂದರೆ, ಎಲ್ಲಂದರಲ್ಲಿ JDS ಮತ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡರ ವಿರುದ್ಧ ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡ್ತಾನೆ ಇದ್ರು. ನನ್ನನ್ನು ರಾಜಕೀಯವಾಗಿ ಮುಗಿಸಲು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಪ್ಲ್ಯಾನ್ ಮಾಡಿದ್ರು ಅಂತಲೂ ಸಹ ವಾಗ್ದಾಳಿ ಮಾಡಿದರು. ಇದಾದ ಮೇಲೆ ಕುಮಾರಸ್ವಾಮಿಯವರು ಸಹ ಸಿದ್ದರಾಮಯ್ಯನ ವಿರುದ್ಧ ಕೆಲವು ಟೀಕಾ ಪ್ರಹಾರಗಳನ್ನ ಮಾಡಿದ್ರು. ಒಂದು ವಾಚಿನ ವಿಷಯ ಆಗ್ಬೋದು, ಮೂಢ ಹಗರಣ ಆಗ್ಬೋದು, ಮತ್ತು ಸಿದ್ದರಾಮಯ್ಯನವರ ವಿರುದ್ಧ ಮತ್ತು ಅವರ ಮಕ್ಕಳ ವಿರುದ್ಧ ಅವಾಗ ಟೀಕೆ ಮಾಡ್ತಾನೆ ಬಂದಿದ್ರು. ಇದೆಲ್ಲ ಆದ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ್ರು. ಅಂದರೆ 23ರ ವಿಧಾನಸಭೆಯಲ್ಲಿ DK ಶಿವಕುಮಾರ್ ನೇತೃತ್ವದಲ್ಲಿ ವಿಧಾನಸಭೆನ ಗೆಲ್ತಾರೆ. ಗೆದ್ದ ಮೇಲೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪೈಪೋಟಿಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ. ಅದಾದ ಸತತವಾಗಿ 3 ವರ್ಷಗಳ ಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಈಗ ಈ ವಿಷಯ ಯಾಕೆ ಹೇಳಿದೆ ಅಂದರೆ ಹಳೇದನ್ನ ಒಂದು ನೆನಪು ಮಾಡಿದೆ. ಅಂದರೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ಮಧ್ಯದಲ್ಲಿ ಯಾವ ಥರ ಯುದ್ಧ ನಡೀತಾ ಇತ್ತು, ಅದಾದ ಮೇಲೆ ಕುಮಾರಸ್ವಾಮಿ ಮತ್ತು ಈಗ DK ಶಿವಕುಮಾರ್ ಮಧ್ಯದಲ್ಲಿ ಯಾವ ಥರ ಯುದ್ಧ ನಡೀತಾ ಇದೆ ಅಂತ. ಇದಾದ ಮೇಲೆ ಈಗ ಮೊನ್ನೆ JDS ಒಂದು ಸಭೆ ನಡೆಯುತ್ತೆ ಒಂದು ಹೋಟೆಲಲ್ಲಿ. ಅಲ್ಲಿಗೆ ಸಿದ್ದರಾಮಯ್ಯನವರು ಪ್ರತ್ಯಕ್ಷ ಆಗ್ತಾರೆ. ಎಸ್ ವೀಕ್ಷಕರೇ, ಯಾಕೆಂದ್ರೆ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರು ರಾಜಕೀಯವಾಗಿ ಶತ್ರುಗಳು. ಅವರು ಒಂದು ಜಾಗದಲ್ಲಿ ಅಂದರೆ ಇಬ್ಬರು ಮುಖಾಮುಖಿ ಆಗೋದೇ ತುಂಬಾ ಅಪರೂಪ. ಅದರಲ್ಲೂ JDS ಸಭೆ ನಡೆಯುತ್ತಿರುವ ಹೋಟೆಲಿಗೆ ಸಿದ್ದರಾಮಯ್ಯನವರು ಯಾಕೆ ಬಂದರು ಅನ್ನೋದೇ ಈಗಿರುವ ಕ್ವಶನ್. ಯಾಕಪ್ಪ ಅಂದರೆ ಸಿದ್ದರಾಮಯ್ಯನವರು JDS ವಿರುದ್ಧ ಮಾತಾಡ್ತಿದ್ರು, ಕುಮಾರಸ್ವಾಮಿ ಅವರು ಮಾತಾಡ್ತಿದ್ರು. ಆದರೆ ಇತ್ತೀಚೆಗೆ ನಡೆದಂಥ ಒಂದು ದುರಂತದಲ್ಲಿ ಅವರಿಬ್ಬರು ಒಂದಾಗ್ತಾರೆ. ಎಸ್ ವೀಕ್ಷಕರೇ, ಕುಮಾರಸ್ವಾಮಿಯವರ ತಾಯಿ ಹಾಗೂ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನದ ನಂತರ, ಅಂದರೆ ಅವರು ಮರಣ ಹೊಂದಿದ ದಿನ ಸಿದ್ದರಾಮಯ್ಯನವರು ಇಡೀ ದಿನ ಚೆನ್ನಮ್ಮರ ಪಾರ್ಥಿವ ಶರೀರದ ಮುಂದೆ ಇರ್ತಾರೆ. ಅಲ್ಲಿ ದೇವೇಗೌಡರ ಕಣ್ಣೀರನ್ನು ಸಹ ಒರೆಸ್ತಾರೆ. ಇದನ್ನ ನೋಡಿದ ರಾಜಕೀಯನೇ ಒಂದು ತರ ವಿಚಿತ್ರ ಅನಿಸ್ಬಿಡ್ತು. ಯಾಕೆಂದ್ರೆ ಇಲ್ಲಿ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರಗಳಲ್ಲ ಅನ್ನೋದು ಪಕ್ಕ ಸಾಬೀತಾಗೋಯ್ತು. ಯಾಕಪ್ಪ ಅಂದ್ರೆ ದೇವೇಗೌಡರ ವಿರುದ್ಧ ಮಾತಾಡ್ತಿದ್ದ ಸಿದ್ದರಾಮಯ್ಯನವರು ಅವತ್ತು ತನ್ನ ಒಂದು ಮಗುವಿನ ತರ ಸಿದ್ದರಾಮಯ್ಯನವರು ದೇವೇಗೌಡರ ಕಣ್ಣೀರು ಒರೆಸ್ತಾರೆ, ಕುಮಾರಸ್ವಾಮಿ ಅವರಿಗೆ ಸಮಾಧಾನ ಮಾಡ್ತಾರೆ. ಇಷ್ಟೆಲ್ಲ ಆದ ಮೇಲೆ ಈಗ ಮೊನ್ನೆ JDS ಒಂದು ಸಭೆ ನಡೆಯುತ್ತೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಎಂಟ್ರಿ ಆಗ್ತಾರೆ. ಚೆನ್ನಮ್ಮನವರ ನಿಧನದ ನಂತರ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರು ಒಂದಾದ್ರ ಅನ್ನುವ ಸುಳಿವು ಈಗ ಸಿಗ್ತಾ ಇದೆ.
ಯಾಕಪ್ಪ ಅಂದರೆ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ವಿರುದ್ಧ ಮಾತಾಡ್ತಿಲ್ಲ, ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡ್ತಿಲ್ಲ. ಅವರಿಬ್ಬರೂ ಮಾತನಾಡುವುದೇನೆಂದರೆ ಅವರಿಬ್ಬರು ಒಳ್ಳೆಯವರೇ ಅನ್ನುವ ರೀತಿಯಲ್ಲಿ ಮಾತಾಡಿಕೊಳ್ಳುತ್ತಿದ್ದಾರೆ. ವೀಕ್ಷಕರೇ, ಇದಾದ ಮೇಲೆ JDS ಸಭೆಗೆ ಸಿದ್ದರಾಮಯ್ಯನವರು ಬರ್ತಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಊಟಕ್ಕೆ ಬಂದ್ರು ಅಂತ ಹೇಳಬಹುದು. ಆದರೆ JDS ಸಭೆ ಇಲ್ಲಿ ನಡೀತಾ ಇದೆ ಅಂತ ಸಿದ್ದರಾಮಯ್ಯನವರು ಗೊತ್ತಾದ ಮೇಲೆ ಸಿದ್ದರಾಮಯ್ಯನವರು ಅಲ್ಲಿರೋದು ಸಹಜ ಇಲ್ಲವೇ ಇಲ್ಲ. ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯನವರು JDS ಸಭೆಗೆ ಬಂದಿದ್ದು ಊಟಕ್ಕಲ್ಲ ಅನ್ನುವುದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಸ್ಟಾರ್ಟ್ ಆಗಿದೆ. ಸಿದ್ದರಾಮಯ್ಯನವರು ಮತ್ತೆ ಕುಮಾರಸ್ವಾಮಿಯವರು ಒಂದಾಗಿ DK ಶಿವಕುಮಾರ್ ಅಣಿಯಲು ಜೊತೆಯಾಗಿದ್ದಾರೆ ಅಂತ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಹೇಳ್ತಾ ಇದ್ದಾರೆ. ಹೌದು ವೀಕ್ಷಕರೇ, ಕುಮಾರಸ್ವಾಮಿಯವರ ಸಭೆಯ ಮುಗಿದ ಮೇಲೆ ಸಿದ್ದರಾಮಯ್ಯನವರು ಮತ್ತೆ ಕುಮಾರಸ್ವಾಮಿಯವರು ಮೀಟ್ ಮಾಡಿದ್ದಾರೆ ಅಂತ ರಾಜಕೀಯ ಪಡಸಲೆಯಲ್ಲಿ ಇರುವಂತ ಸುದ್ದಿ. ಅಂದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸೀಟಿಂದ ಇಳಿಸಿದ DK ಶಿವಕುಮಾರಿಗೆ DK ಶಿವಕುಮಾರ್ನ ಅಣಿಯಲು ಕುಮಾರಸ್ವಾಮಿ ಜೊತೆ ಸಿದ್ದರಾಮಯ್ಯನವರ ಕೈ ಜೋಡಿಸಿದ್ರ ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕೆ ಅಂದ್ರೆ ಇವರಿಬ್ಬರು ಮಾತಾಡ್ತಿರುವ ರೀತಿ, ಜೊತೆಗೆ ಇನ್ನೊಂದು ಏನಪ್ಪ ನ್ಯೂಸ್, ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಅಲ್ಲಿ ಸಿದ್ದರಾಮಯ್ಯನವರು ಒಬ್ಬರೇ ಬಂದಿಲ್ಲ, ಜೊತೆಗೆ ಸಿದ್ದರಾಮಯ್ಯನವರ ಬೆಂಬಲಿಗರಾದಂಥ ಶಾಸಕರು ಸಹ ಆ ಹೋಟೆಲ್ಗೆ ಬಂದಿದ್ದಾರೆ. ಅಂದರೆ ಎಲ್ಲರೂ ಸೇರಿ JDSಗೆ ಸಪೋರ್ಟ್ ಮಾಡಿ DK ಶಿವಕುಮಾರ್ ಅಣಿಯಲು ಪ್ಲಾನ್ ಮಾಡಿದ್ರ ಅಂತ ಈಗಿರುವ ಸುದ್ದಿ. ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಏನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿಯವರು ಒಂದಾಗಿರುವ ರೀತಿ ನೋಡಿದರೆ DK ಶಿವಕುಮಾರ್ ಅವರನ್ನು ಅಣಿಯಲು ಸಂಚು ಮಾಡುತ್ತಿದ್ದಾರಾ ಎಂಬುದು ನೀವೇ ಹೇಳಬೇಕು. ಜೊತೆಗೆ ರಾಜಕೀಯದಲ್ಲಿ ಯಾರೂ ಸಹ ಸತ್ತರೂ ಅಲ್ಲ, ಯಾರೂ ಸಹ ಮಿತ್ರರೂ ಅಲ್ಲ, ಎಲ್ಲ ಇದು ರಾಜಕೀಯ ಆಟ ಅಷ್ಟೇ. ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.